ಯುಗಾದಿ ಬಳಿಕ ಪುನರ್ರಚನೆ ಆಗುತ್ತಾ ಸಚಿವ ಸಂಪುಟ? ಹೌದು, ಸಂಪುಟ ಪುನರ್ರಚನೆ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. ಕ್ಯಾಬಿನೆಟ್ ಸೇರೋದಕ್ಕೆ ಲಾಬಿಯನ್ನ ಕೂಡ ನಡೆಸ್ತಾ ಇದ್ದಾರೆ ಆಕಾಂಕ್ಷಿಗಳು. ಯುಗಾದಿಯ ಬಳಿಕ ಸಂಪುಟ ಪುನರ್ರಚನೆ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೇನೆ ಆಕಾಂಕ್ಷಿಗಳ ಭವಿಷ್ಯ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು, ಹೈಕಮಾಂಡ್ನ ಒಪ್ಪಿಗೆ ಕೂಡ ಬೇಕಾಗುತ್ತೆ. ಹಾಗಂತ ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಯಾವ ಮಟ್ಟಿಗೆ ಇಂಟ್ರೆಸ್ಟೆಡ್ ಇದ್ದಾರೆ ಸಂಪುಟ ಪುನರ್ರಚನೆ ಮಾಡುವಂಥ ನಿಟ್ಟಿನಲ್ಲಿ, ಇದು ನಾವು ಗಮನಿಸ್ತಾ ಇರುವಂಥದ್ದು ಸಂಗತಿಯಾಗಿದೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದ್ ಕಡೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂಗೆ ಎಷ್ಟು ಸೀರಿಯಸ್ ಆಗಿ ಸರ್ಕಾರದ ಮಟ್ಟದಲ್ಲಿ ಇದರ ಆಲೋಚನೆಗಳು ನಡೀತಾ ಇದೆ? ಮುಖ್ಯಮಂತ್ರಿಗಳ ನಿರೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಚಟುವಟಿಕೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅನ್ನುವಂಥದ್ದು ಒಂದು. ಗೃಹ ಸಚಿವರು ಕೂಡ ಇವತ್ತು ಬಂದಿರೋದು, ದೆಹಲಿಗೆ ಬೇರೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಎಲ್ಲ ಮಾಹಿತಿ ಇದೆ ಅವ್ರ ಬಳಿ, ಹೈಕಮಾಂಡ್ ಬಳಿ ಅನ್ನುವಂಥ ರೀತಿ. ಯಾಕಂದ್ರೆ ಡೆಲ್ಲಿ ಮಟ್ಟದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕಣ್ಣಿಟ್ಟಿಯಾರು ಏನಾಗ್ತಿದೆ ಅಂತೇಳಿ. ಇದೇನಾದ್ರು ಇವತ್ತು ಚರ್ಚೆಗೆ ಬಂದಿದೆಯಾ? ಏನ್ ಕತೆ? ಮಾಲ್ತೇಶ್, ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖ ವಿಚಾರಗಳು ಕಳೆದ ಹಲವಾರು ತಿಂಗಳಿಂದ ಚರ್ಚೆ ಆಗ್ತಿದೆ. ಆದರೆ ಒಂದು ಲಾಜಿಕಲ್ ಎಂಡ್ಗೆ ಮಾತ್ರ ಬರ್ತಾ ಇಲ್ಲ. ಅದರಲ್ಲಿ ಒಂದು, 4 ವಿಧಾನ ಪರಿಷತ್ ಸ್ಥಾನಗಳನ್ನ ನಾಮನಿರ್ದೇಶನ ಮಾಡುವಂತ ಅವಕಾಶ ಸರ್ಕಾರಕ್ಕಿದೆ. ಆ ಸ್ಥಾನಗಳನ್ನ ಭರ್ತಿ ಮಾಡುವಂತಹ ವಿಚಾರದಲ್ಲಿ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ, ರಾಜ್ಯ ಕಾಂಗ್ರೆಸ್ ನಾಯಕರ ಕೈಯಲ್ಲಿ ಆಗ್ತಾ ಇಲ್ಲ. ಎರಡನೇ ವಿಚಾರ ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಇದರಲ್ಲೂ ಕೂಡ ಕಳೆದ ಹಲವಾರು ತಿಂಗಳುಗಳಿಂದ ಆಕಾಂಕ್ಷಿಗಳು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಸರ್ಕಾರಕ್ಕೆ 2 ವರ್ಷ ಮೇ ತಿಂಗಳಲ್ಲಿ ಭರ್ತಿ ಆಗ್ತಾ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಯನ್ನು ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಲಾಬಿಗಳು ಕೂಡ ನಡೀತಾ ಇದ್ದಾವೆ. ಈ ಎರಡು ಪ್ರಮುಖ ವಿಚಾರಗಳಲ್ಲಿ ಲಾಜಿಕಲ್ ಎಂಡ್ಗೆ ಬರೋದಕ್ಕೆ ಸಾಧ್ಯವಾಗದೇನೆ ಕಾಂಗ್ರೆಸ್ನ ನಾಯಕರು ಒದ್ದಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಏಪ್ರಿಲ್ 2ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ತಿಂಗಳ ಬಳಿಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೆಹಲಿಯಲ್ಲಿ 3 ದಿನ ಸಿದ್ದರಾಮಯ್ಯನವರು ಠಿಕಾಣಿಯನ್ನು ಹೂಡ್ತಾರೆ. ಅಲ್ಲಿಯೇ ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿ ಮಾಡಿ 3-4 ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡುವಂತದ್ದಿದೆ. ಅದರಲ್ಲಿ ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾ ಬೇಡವಾ ಅನ್ನುವಂಥದ್ದು. ಇನ್ನೊಂದು, ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರನ್ನ ಯಾರನ್ನ ನೇಮಕ ಮಾಡಬೇಕು, ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ಯುಗಾದಿ ಹಬ್ಬದ ಶುಭಾಶಯವನ್ನ ಮುಖ್ಯಮಂತ್ರಿಗಳಿಗೆ ಕೋರುವಂತಹ ನೆಪದಲ್ಲಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭೇಟಿ ಕೊಟ್ಟಿರುವಂತದ್ದು. ಮತ್ತು ಹನಿ ಟ್ರ್ಯಾಪ್ನ ವಿಚಾರದಲ್ಲಿ ಸಾಕಷ್ಟು ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಅಪ್ಸೆಟ್ ಆಗಿದೆ. ಅದೆಲ್ಲವನ್ನು ಕೂಡ ರಾಜ್ಯ ನಾಯಕರು ಸರಿದೂಗಿಸಬೇಕಂತ ಬಹುದೊಡ್ಡ ಒತ್ತಡ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಇದೀಗ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಗ್ತಾ ಇದೆ. ಹೈಕಮಾಂಡ್ ಒಪ್ಪಿದ್ದೇ ಆದ್ರೆ ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬಹುದು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ 2.5 ವರ್ಷದ ತನಕ, ಅಂದ್ರೆ ಸರ್ಕಾರ ರಚನೆಯಾಗಿ 30 ತಿಂಗಳ ತನಕವೂ ಕೂಡ ಕಾಯೋಣ ಅನ್ನುವಂತ ರೀತಿಯ ಅಭಿಪ್ರಾಯಗಳನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಬುಧವಾರ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರ್ತಾ ಇದ್ದಾವೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.